ನಮ್ಮ ದೇಶ ಸುಮಾರು ವರ್ಷಗಳು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮಲ್ಲೇ ಅನೇಕ ಕುತಂತ್ರಗಳನ್ನ ಮಾಡಿ ಕಡೆಗೆ ದೇಶವನ್ನು ವಶಪಡಿಸಿಕೊಂಡ್ರು. ಹಾಗಾಗಿ ನಮ್ಮ ದೇಶ ಏನಾದ್ರೂ ಮಾಡಿ ಭಾರತ ದೇಶರು ಬ್ರಿಟಿಷರ ಸಂಕೋಲದಿಂದ ಬಿಡುಗಡೆ ಆಗ್ಬೇಕಂತ ಅಂದ್ಬಿಟ್ಟು ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರಾ, ಭಗತ್ ಸಿಂಗ್ ಇವರು ಮೊದಲಿಗರು ಇವರನ್ನ ಬ್ರಿಟಿಷರು ನೇಣಾಕ್ಬಿಟ್ರು. ಬ್ರಿಟಿಷ್ ಕೈಯಲ್ಲಿ ಸಾಯೋದ್ ಬೇಡ ಅಂತ ಅಂದ್ಬಿಟ್ಟು ಚಂದ್ರಶೇಖರ್ ಆಜಾದ್ ತನ್ನಷ್ಟು ತಾನೇ ಸುಸೈಡ್ ಮಾಡ್ಕೊಂಡ್ಬಿಟ್ಟ. ಅವರ ರಕ್ತ ಬಲಿದಾನಗಳಿಂದ 1858ರಲ್ಲಿ ಸಿಪಾಯಿ ದಂಗೆ ಅಂತ ಒಂದು ಕಾರ್ಯಕ್ರಮ ಆಯಿತು. ಅವಾಗಲೇ ಗೊತ್ತಾಗಿದೆ ನಮ್ಮ ಭಾರತ ದೇಶಕ್ಕೆ ಭಾರತದ ಸ್ವಾಭಿಮಾನ ಅಂತಕ್ಕಂಥದ್ದು 1858ರಲ್ಲಿ ಸಿಪಾಯಿ ದಂಗೆ ಅಂತಕ್ಕಂತ ಮುಸಲ್ಮಾನರಿಗೂ ಮತ್ತು ಹಿಂದೂಗಳ ಮಧ್ಯೆ ಜಗಳ ತಂದುಕೊಟ್ಟು ಭಾರತೀಯರಿಗೆ ನಮ್ಮ ದೇಶ ಭಾರತ, ನಾವು ಭಾರತದ ಉದ್ದಿಗೆ ಅಂತಕ್ಕಂಥದ್ದು ಭಾರತಾಂಬೆ ಮೇಲೆ ಪ್ರೀತಿ ಹುಟ್ಟಿರ್ತಕ್ಕಂತಹ ಒಂದು ಅಂದಿನಿಂದ ನಮ್ಮ ನಾಯಕರಲ್ಲಿ 2 ಗುಂಪುಗಳಿದ್ವು. ಯಾವಂತಂದ್ರೆ ಮೋತಿಲಾಲ್ ನೆಹರು ಒಂದು ಗುಂಪು, ಲಾಲ್ ಪಾಲ್ ಒಂದು ಗುಂಪು. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿ.ಪಿ. ಚಂದ್ರ ಪಾಲ್ ಅವರು ಉಗ್ರಗಾಮಿಗಳು. ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಜವಾಹರ್ ನೆಹರು ಇವರು ಮಂದಗಾಮಿಗಳು. ಉಗ್ರಗಾಮಿಗಳು ಹೋರಾಟ ಏನಂತಂದ್ರೆ ಕಂಡಲ್ಲಿ ಗುಂಡು, ಇವನ್ನೆಲ್ಲ ಸುಡಬೇಡಿ, ಒಂದ್ ಕಡೆಯಿಂದ ಸಾಯಿಸ್ರಿ ಬ್ರಿಟಿಷ್ನವರು ಅಂತಕ್ಕಂಥದ್ದು ಉಗ್ರಗಾಮಿ ಗುಂಪಾದ್ರೆ ಬೇಡ, ಹಿಂಸೆಯಿಂದ ಬೇಡ, ಅಹಿಂಸೆಯಿಂದ ಮಹಾತ್ಮ ಗಾಂಧಿ ಶಾಂತಿಯಿಂದ ಯುದ್ಧವನ್ನ ನಾವು ಪಡ್ಕೋಬೇಕು ಅಂತಕ್ಕಂಥದ್ದು ಇನ್ನೊಂದು ಗುಂಪು. ಈ ನಿಟ್ಟಿನಲ್ಲಿ ಭಾರತಾಂಬೆ, ಭಾರತ ದೇಶ, ಆಮೇಲೆ 1942 ನಮ್ಮ ಕಾಂಪೌಂಡ್ ಇದೆಯಲ್ಲ, ಈ ತರ ಅಮೃತ್ಸರದಲ್ಲಿ ಒಂದು ಸಭೆ ಸೇರಿರ್ತಾರೆ ನಮ್ಮ ಭಾರತೀಯರೆಲ್ಲರೂ ಕೂಡ. ಅಮೃತ್ಸರದಲ್ಲಿ ಕೂಡ ಒಂದು ಸಭೆ ಸೇರಿರ್ತಾರೆ. ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡೇಯರ್ ಅಂತಕ್ಕಂಥವನು ನಮ್ಮ ಭಾರತೀಯರನ್ನ ಗುಂಡಿಕ್ಕೆ ಹಲವಾರು ಕೈ ಕಾಲು ಹಲವಾರು ಬಂದೂಕಿನ ಗುಂಡುಗಳಿಂದ ಸುಮಾರು ಜನ ಸಾವನ್ನಪ್ತಾರೆ. ಅವತ್ತು ಹೇಳ್ತಾರೆ ಮಹಾತ್ಮ ಗಾಂಧೀಜಿ, ಮಾಡು ಇಲ್ಲವೇ ಮಡಿ, ಪ್ರತಿಯೊಬ್ಬ ಭಾರತೀಯನು ಕೂಡ ಮಾಡು ಇಲ್ಲವೇ ಮಡಿ ಅಂತಕ್ಕಂತಹ ಸಂದೇಶವನ್ನ ಸಾರಿದಂತಹ ಮಹಾತ್ಮ ಗಾಂಧೀಜಿ ಸುಮಾರು ಜನಗಳ ಸಂಕೋಲೆಗಳಿಂದ ನಮ್ಮ ದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿ, ಶ್ರೀಮತಿ ಇಂದಿರಾ ಗಾಂಧಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ಝಾನ್ಸಿ ರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅನೇಕ ಮಹನೀಯರು, ಸಂಗೊಳ್ಳಿ ರಾಯಣ್ಣ, ಅನೇಕ ಪುರುಷರು, ಅನೇಕ ಮಹಿಳೆಯರು ಅವರ ತ್ಯಾಗ ಬಲಿದಾನಗಳಿಂದ ಪ್ರತಿ ವರ್ಷ ನಾವು ಅವರನ್ನು ಸ್ಮರಿಸುತ್ತಾ ಅವರನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ದೇಶ ಮುನ್ನಡೆಗೆ ಸಾಗಬೇಕಾಗಿದೆ, ನಮ್ಮ ದೇಶ ಅಭಿವೃದ್ಧಿ ಕೊಂಡೊಯ್ಯಬೇಕಾಗಿದೆ. ನೋಡಿ, ನಾವೆಲ್ಲ ಬಾವುಟ ಯಾಕೆ ಹಾರಿಸ್ತಾ ಇದ್ದೀವಿ ಅಂತಂದ್ರೆ ಆ ಬಾವುಟದ ಧೈರ್ಯ ಮತ್ತು ಶಾಂತಿಯ ಸಂಕೇತ ಧ್ವಜ. ಒಂದೊಂದು ಬಣ್ಣ ಒಂದೊಂದನ್ನ ಪ್ರಜ್ವಲಿಸುತ್ತೆ. ಆ ರೀತಿಯಲ್ಲಿ ನಾವುಗಳು ಸ್ವತಂತ್ರ ನಮ್ಮ ಹೃದಯದಲ್ಲಿ ದೇಶಭಕ್ತಿ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿ ಅಂತಕ್ಕಂಥದ್ದು ನಾವು ಅಂದ್ಕೋಬೇಕಾಗಿದೆ. ಈ ಭಾರತಾಂಬೆ ಬ್ರಿಟಿಷ್ನವ್ರ ಕೈಯಿಂದ ಬಿಡುಗಡೆ ಹೊಂದಿ ಎಷ್ಟು ಮಹಾನ್ ನಾಯಕರ ಒಂದು ರಕ್ತದಿಂದ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು, ಅವರನ್ನ ಎಷ್ಟು ನೆನಪಿಸ್ಕೊಳ್ಳೋದು ಕೂಡ ಸಾಲದು, ಎಷ್ಟು ಅರ್ಥ ಮಾಡ್ಕೊಳ್ಳೋದು ಕೂಡ ಸಾಲದು. ಅವರಿಂದ ಇವತ್ತು ನಾವು ಧೈರ್ಯವಾಗಿ ನಮ್ಮ ದೇಶ ಆಗಸ್ಟ್ 15, 1900 ಆಗಸ್ಟ್ 14 ಮಧ್ಯರಾತ್ರಿಯಲ್ಲಿ ಬ್ರಿಟಿಷ್ನವರು ಓಡೋಗಿದ್ದು. ಆದ್ರೆ ನಮ್ಗೆ 14 ಮಧ್ಯರಾತ್ರಿ ಎಲ್ಲರೂ ಕೂಡ ಮಲಗಿರ್ತಾರೆ. ಅವಾಗ ಯಾರು ಅದನ್ನ ಆಚರಣೆ ಮಾಡಕ್ಕಾಗಿಲ್ಲ. ಬೆಳಿಗ್ಗೆನೆ ಆಗಸ್ಟ್ 15 ಬೆಳಿಗ್ಗೆ 1947ರಲ್ಲಿ ನಮ್ಗೆ ಸ್ವತಂತ್ರ ಬಂದಿತ್ತು. ಅಂದಿನಿಂದ ಇಂದುವರೆಗೂ ಕೂಡ ನೆನೆಸ್ಕೊಂಡು ನಮ್ಮ ಭಾರತೀಯರು ನಮ್ಮ ದೇಶವನ್ನ ಒಂದು ಮುನ್ನಡೆಗೆ ಯಶಸ್ವಿಗೆ ಕೊಂಡೊಯ್ತಾ ಬಂದಿದ್ದಾರೆ.
ಅವರನ್ನ ನೆನಪಿಸಿಕೊಳ್ಳುತ್ತಾ ಪುಟಾಣಿ ಮಕ್ಕಳು ಕೂಡ ಇಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಪೋಷಕರು ಕೂಡ ಇದ್ದೀರಿ. ತಮಗೆಲ್ಲರೂ ಕೂಡ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ತನ್ನ ಮಗು ಶಾಲೆಗೆ ಹೋಗ್ತಾ ಇದ್ದಾನೆ, ಯಾವ ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ ಬರ್ತಾನೆ, ಇವತ್ತು ಏನ್ ಪಾಠ ಆಗಿದೆ, ಏನ್ ಗೃಹ ಪಾಠ ಕೊಟ್ಟಿದ್ದಾರೆ ಪುಟ, ಅದನ್ನ ಮಾಡಪ್ಪ. ವಿನಯದಿಂದ ಹೇಳ್ಬೇಕು. ವಿನಯದಿಂದ ಹೇಳಿದ್ರೆ ಮಾತ್ರ ಪ್ರತಿಯೊಂದನ್ನು ಗೆಲ್ಲಕ್ಕಾಗೋದು. ಲೇ ಕೋಲಲ್ಲಿ ಹೊಳಿತೀನಿ ಅಂತಂದ್ರೆ ಅದು ಕೇಳು, ಅದು ನಡೆಯೋ ಮಾತಲ್ಲ. ಅದು ಒಳ್ಳೆ ನುಡಿ, ಒಳ್ಳೆ ಆಚಾರ ವಿಚಾರ, ಒಳ್ಳೆ ಸಂಸ್ಕೃತಿ, ಒಳ್ಳೆ ನಾಗರಿಕತೆ, ಮೃದುವಾದ ಮಾತು, ಪ್ರಶಂಸೆ ಮಾತು, ಉಲ್ಲಾಸದ ಮಾತು, ಈ ಮಾತುಗಳು ಬಂದ್ರೆ ಮಾತ್ರ ಮಕ್ಕಳು ಕಿವಿಗೊಟ್ಟು ಕೇಳ್ತಾರೆ ವಿನಃ ಬೇರೆ ಭಾಷೆ ಉಪಯೋಗಿಸಿದ್ರೆ ಯಾರು ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾ, ತಮ್ಮ ಮಕ್ಕಳ ಬಗ್ಗೆ ಕಲಿಕೆಯ ಬಗ್ಗೆ ಹೆಚ್ಚು ಕಾಳಜಿ ಇರಲಿ. ಜೊತೆಗೆ SDMC ಅಂತ ನಮ್ದೊಂದು ಸ್ಕೂಲಲ್ಲಿ ಒಂದು ಕಮಿಟಿ ಇದೆ. ಸೊ ನಾವು ಎಲ್ರಿಗೂ ಕೂಡ ಹೇಳೋದಿಷ್ಟೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಆದ್ರೆ ನಾವು ಹೇಳಿದಾಗ ಧ್ವನಿಗೊಳಿಸ್ಬೇಕು. ಮತ್ತೊಮ್ಮೆ ಶಿಕ್ಷಕರಿಗೆ ಪ್ರಶಂಸೆ ಮಾಡೋ ತರ ತಮ್ಮ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಜೊತೆಗೆ ನಮ್ಮ ಈ ಶಾಲೆಯ ಮಾಜಿ ಹಾಲಿ ಹಾಗೂ ಶಾಲೆಯ ಪಿಲ್ಲರ್ ಅಂತ ಹೇಳಿ ಕರಿಬಹುದು ನಮ್ಮ ಅಪ್ಸ್ವಾಮಿಯವರು. ಅಪ್ಸ್ವಾಮಿ, ನಮ್ಗೆ ಇಂಥವುದಿಲ್ಲ ಅಂತಂದ್ರು ಕೂಡ ಖಂಡಿತ ಅವ್ರ ಕೈಲಿ ಅವ್ರು ಆರ್ಥಿಕವಾಗಿ ಸಬಲರಾಗಿದ್ದರೆ ಏನ್ ಬೇಕಾದ್ರೂ ನೀಡ್ತಾ ಇದ್ರತಕ್ಕಂತ ಒಂದು ಮಾತು ಹೇಳ್ತೀನಿ. ಯಾವ ಪ್ರತಿಯೊಂದರಲ್ಲಿ ಕೈ ಜೋಡಿಸ್ತಾರೆ. ಮತ್ತೆ ನಮ್ಮನ್ನ ನಾವಿದ್ದೀವಿ, ನೀವು ಮಾಡಿ ಮಕ್ಕಳಿಗೆ ಕಲಿಸಿ. ಯಾವ ಮಗು ಬಂದಿಲ್ಲ, ಯಾವ ಮಗು ಶಾಲೆಗೆ ಗೈರಾಜರಾಗಿದ್ದಾರತಕ್ಕಂತ ಒಂದು ಕೇಳ್ತಾ ಇರ್ತಾರೆ. ಸೊ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ನಮ್ಮ ಅಧ್ಯಕ್ಷರು ಆತ್ಮ ಯಾವಾಗೂ ತುರ್ತು ಕೆಲಸ ಬಂದ್ಬಿಡ್ತೀನಿ, ಈಗ ಬನ್ನಿ, ಇದು ಆಗೋಯ್ತು, ಅರ್ಧ ಗಂಟೆ ಇದ್ದೀನಿ ಇಲ್ಲಿ ಅಂದ್ರೂ ಬರ್ತಾರೆ. ಇನ್ನ ನಮ್ಮ ಸುರೇಶ್ ಅವರು ಇದ್ದಾರೆ, ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು. ಮುಂದಿನ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲ್ಲ. ಕಾರಣ ಏನಂತಂದ್ರೆ, ಇಲಾಖೆಯ ನಿಯಮಾನುಸಾರ ನಾನು ಜುಲೈ 31ಗೆ ನನ್ನ ಒಂದು ವೃತ್ತಿ ಮುಗಿಯುತ್ತದೆ. ಅಷ್ಟರೊಳಗಾಗಿ 2 ಕಟ್ಟಡಗಳನ್ನ ಸುಣ್ಣ ಬಣ್ಣ ನಮ್ಮ ಇಬ್ರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ದಯಮಾಡಿ ನೀವು ಸುಣ್ಣ ಬಣ್ಣ ಹೊಡ್ಕೊಟ್ರೆ ನೇಮ್ ಫಲಕಗಳನ್ನ ನಾನು ಮಾಡಿಸ್ಕೊಳ್ತೀನಿ. ಜುಲೈ 20ರಿಂದ 31 ಒಳಗಡೆ ಒಂದು ಸಭೆ ಇರ್ತದೆ, ಬೀಳ್ಕೊಡುಗೆ ಸಮಾರಂಭ. ಸೊ ದಯಮಾಡಿ ನೀವು ಅವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪೋಷಕವೃಂದದವರು, ನಿಮ್ಮಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಒಂದು ಕಾರ್ಯಕ್ರಮ ಇರ್ತದೆ. ಸೊ ದಯಮಾಡಿ ನೀವೆಲ್ಲ ಬರ್ಬೇಕಂತ ನಾನು ತಮ್ಮಲ್ಲಿ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ, ಆದ್ರೆ ಇರುವಾಗ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಹಿರಿಯರ ಆಶೀರ್ವಾದ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡಿ, ಅವ್ರಿಗೆ ನೀವು ಆಸ್ತಿ ಕೊಡಬೇಡಿ. ಏನೋ ನಾನು ನಿಮ್ಮ ಪೋಷಕರಲ್ಲಿ ವಿನಂತಿ ಮಾಡ್ಕೊಡೋದೇನಂತಂದ್ರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡಿ. ಇದು ನೋಡಿ, ಇದು ನಿಮ್ಮ ಅಂಡರ್ಲೈನ್ ಮಾಡ್ಕೊಳ್ರಿ ನಿಮ್ಮ ಮೆದುಳಲ್ಲಿ. ಮಕ್ಕಳಿಗೆ ಆಸ್ತಿ ಅವನು ಕರುಣಿಸ್ಬಿಡ್ತಾನೆ ಒಂದು ಕ್ಷಣ, ಆದ್ರೆ ಅವರನ್ನು ಆಸ್ತಿವಂತರನ್ನಾಗಿ ಮಾಡಿದ್ರೆ ನಿಮ್ಗೆ ಅವರೇ ಆಸ್ತಿವಂತರಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಯೋಚಿಸಿ ಮಾತಾಡಬೇಕು ಅಂತಕ್ಕಂಥ ತಮ್ಮೆಲ್ಲರಿಗೂ ಹೇಳ್ತಾ, ನನಗೆ ಕಾಲಾವಕಾಶ ಕೊಟ್ಟಂತ ನನ್ನ ಶಿಕ್ಷಕ ವೃಂದದವರಿಗೆ ಮತ್ತೆ ಪೋಷಕ ವೃಂದದವರಿಗೆ, SDMC ಸದಸ್ಯರಿಗೆ, ಗ್ರಾಮ